ಸವದತ್ತಿ ಎಲ್ಲಮ್ಮನ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಹೇಳಿ. ಜೀವಮಾನದಲ್ಲೊಮ್ಮೆ ಸವದತ್ತಿಗೆ ಹೋಗಿ ಎಲ್ಲಮ್ಮನ ದರ್ಶನವನ್ನ ಪಡಿಬೇಕು ಅಂತ ಹಲವಾರು ಮಂದಿ ಆಸೆ ಪಟ್ಟಿರ್ತಾರೆ. ಆಸೆ ಪಟ್ಟಂತೆ ಸವದತ್ತಿಗೂ ಹೋಗಿ ಬರ್ತಾರೆ. ಆದ್ರೆ ಎಷ್ಟೋ ಮಂದಿಗೆ ಎಲ್ಲಮ್ಮನ ಗುಡ್ಡದ ಸಮೀಪವೇ ಇರೋ ರಾಮ ಲಕ್ಷ್ಮಣರು ಭೇಟಿ ನೀಡಿದ ಈ ದೇಗುಲದ ಬಗ್ಗೆ ಗೊತ್ತೇ ಇರೋದಿಲ್ಲ. ಬನ್ನಿ ಹಾಗಾದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಕೂಡ ದರ್ಶನ ಪಡೆದ ಆ ದೇವಸ್ಥಾನ ಯಾವುದು, ಅಲ್ಲಿನ ಕ್ಷೇತ್ರ ಮಹಾತ್ಮೆ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ. ಎಂಬ ಊರಿನಲ್ಲಿ ಭಕ್ತ ಜನರನ್ನ ಉದ್ಧರಿಸೋದಕ್ಕೋಸ್ಕರ ಜಗನ್ಮಾತೆಯು ಕಾಳಿದೇವಿಯ ರೂಪದಲ್ಲಿ ನೆಲೆ ನಿಂತಿದ್ದು, ಈ ಆಲಯವನ್ನ ಸುಮಾರು 12ನೇ ಶತಮಾನದಲ್ಲಿ ಹೆಬ್ಬೇಯ ನಾಯಕನು ಕಟ್ಟಿಸಿದ ಎಂಬ ಐತಿಹ್ಯ ಇದ್ದು, ಕಾಳಿಕಾದೇವಿಯನ್ನ ವಿಶ್ವಕರ್ಮರ ಆರಾಧ್ಯ ದೇವತೆ ಎಂದೇ ಕರೆಯಲಾಗುತ್ತೆ. ಶ್ರೀ ಮಾರ್ಕಾಂಡೇಯ ಪುರಾಣದಂತೆ ಸಾರ್ವಣಿಕ ಮನ್ವಂತರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಋಷ್ಯ ಶೃಂಗರಿಗೆ ಕಾಳಿಕಾದೇವಿಯು ಈ ಸ್ಥಳದಲ್ಲಿ ಪ್ರತ್ಯಕ್ಷಳಾಗಿ ಆಶೀರ್ವಾದ ನೀಡಿದಳು ಎಂದು ಹೇಳಲಾಗುತ್ತೆ. ದೇವಾಲಯದ ಗರ್ಭಗೃಹದಲ್ಲಿ ತಾಯಿ ಕಾಳಿಕಾ ಮಾತೆಯ ವಿಗ್ರಹವು 9 ಅಡಿ ಎತ್ತರವಾಗಿದ್ದು, ಈ ವಿಗ್ರಹವನ್ನ ಸ್ವರ್ಣ ರೇಖಾಂಕಿತ ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆ ಮಾಡಲಾಗಿದೆ. ದೇವಿಯು ಕೈಯಲ್ಲಿ ಖಡ್ಗ, ತ್ರಿಶೂಲ, ಡಮರುಗ, ಸರ್ಪ, ಕೇಟರ, ಪಾನ ಪಾತ್ರೆಗಳನ್ನ ಹಿಡಿದು ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾಳೆ. ಈ ದೇವಿಯ ಸನ್ನಿಧಾನಕ್ಕೆ ಬಂದು ಮನದ ಅಭೀಷ್ಟಗಳೆಲ್ಲವೂ ನೆರವೇರಲಿ ಎಂದು ತೆಂಗಿನಕಾಯನ್ನ ಕಟ್ಟಿ ಹೋದ್ರೆ ನಮ್ಮ ಮನದಾಸೆಗಳೆಲ್ಲವೂ ಬಹುಬೇಗನೆ ಸಿದ್ಧಿ ಆಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆಯಾಗಿದ್ದು, ಆಸೆ ಪೂರ್ಣವಾದ ಬಳಿಕ ತೆಂಗಿನಕಾಯನ್ನ ಬಿಚ್ಚಿಸಿ ಅದರ ನೀರಿನಿಂದ ದೇವಿಗೆ ಅಭಿಷೇಕವನ್ನ ಮಾಡಬೇಕು ಎಂದು ಹೇಳಲಾಗುತ್ತೆ. ಅತ್ಯಂತ ಕರುಣಾಪೂರಿತಳಾದ ಕಾಳಿಕಾದೇವಿಯು ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲೋದ್ರ ಹಿಂದೆ ಒಂದು ರೋಚಕವಾದ ಕಥೆ ಕೂಡ ಇದೆ. ಹಿಂದೆ ಈ ಸ್ಥಳದಲ್ಲಿ ಋಷ್ಯ ಶೃಂಗ ಮುನಿಗಳು ವಾಸ ಮಾಡ್ತಾ ಇದ್ದು, ಅವರು ತಪಸ್ಸನ್ನ ಮಾಡ್ತಾ ಇದ್ರು. ಆಗ ನಲುಂದಾಸುರ, ಬೆಟ್ಟಾಸುರ, ಹಿರಿ ಕುಂಭಾಸುರ, ಚಿಕ್ಕ ಕುಂಭಾಸುರ ಮತ್ತು ನರುಂದಾಸುರ ಎನ್ನುವ 5 ರಾಕ್ಷಸರು ಬಂದು ಮುನಿಗಳ ತಪಸ್ಸನ್ನ ಭಂಗ ಮಾಡಲು ಪ್ರಯತ್ನಿಸ್ತಾರೆ. ಇದರಿಂದ ಕುಪಿತಗೊಂಡ ಮುನಿಗಳು ತಾಯಿ ಕಾಳಿಕಾದೇವಿಯನ್ನ ಪ್ರಾರ್ಥಿಸ್ತಾರೆ. ಇವರ ಭಕ್ತಿಗೆ ಮೆಚ್ಚಿ ಕಾಳಿಕಾದೇವಿಯು ಪ್ರತ್ಯಕ್ಷಳಾಗಿ 5 ಜನ ರಾಕ್ಷಸರನ್ನ ಸಂಹರಿಸಿ ಅವರ ರುಂಡ ಮಾಲೆಗಳನ್ನ ಕೊರಳಿಗೆ ಧರಿಸಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತಳು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಬಾರಿ ಋಷ್ಯ ಶೃಂಗರ ಅಣತಿಯಂತೆ ರಾಮ ಲಕ್ಷ್ಮಣರು ಕೂಡ ಈ ಸ್ಥಳಕ್ಕೆ ಬಂದು ಕಾಳಿಕಾದೇವಿಯನ್ನ ದರ್ಶನ ಮಾಡಿ ಹೋಗಿದ್ರು ಎಂದು ಇಲ್ಲಿನ ಸ್ಥಳ ಮಹಾತ್ಮೆಯಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಯುಗಾದಿ ಸಮಯದಂದು ಕಾಳಿಕಾ ಮಾತೆಯ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಈ ಸಮಯದಲ್ಲಿ ರೈತರು ದೇವಿಗೆ ಧಾನ್ಯಗಳನ್ನ ಸಮರ್ಪಿಸಿ ಸದಾಕಾಲ ಧಾನ್ಯದ ಕೊರತೆ ಉಂಟಾಗದಂತೆ ಕಾಪಾಡು ಎಂದು ಬೇಡಿಕೊಳ್ತಾರೆ. ಅಲ್ಲದೆ ಲಕ್ಷಾಂತರ ಜನ ಸೇರುವ ಇಲ್ಲಿನ ಪಲ್ಲಕ್ಕಿ ಉತ್ಸವದ ಸಮಯದಲ್ಲಿ ಬುತ್ತಿ ಉಂಡೆಯನ್ನ ಹಾರಿಸುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಅನ್ನವನ್ನ ರುಂಡಾಕಾರದಲ್ಲಿ ಕಟ್ಟಿ ಮೇಲಕ್ಕೆ ಎಸೆಯಲಾಗುತ್ತೆ. ಈ ಅನ್ನದ ಉಂಡೆ ಯಾರಿಗೆ ಸಿಗುತ್ತೋ ಅವರಿಗೆ ಯಾವತ್ತೂ ಜೀವನದಲ್ಲಿ ಅನ್ನ ಮತ್ತು ವಸ್ತ್ರದ ಕೊರತೆ ಉಂಟಾಗೋದಿಲ್ಲ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಮನದ ಮಾತಾಗಿದ್ದು, ಈ ಅನ್ನದ ಬುತ್ತಿಯನ್ನ ಹಾರಿಸೋದ್ರ ಹಿಂದೆ ಒಂದು ಕಾರಣ ಕೂಡ ಇದೆ. ದೇವಿಯು ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡುವಾಗ ಅವರ ರುಂಡಗಳನ್ನ ಚೆಂಡಾಡಿ ಆ ರುಂಡಗಳನ್ನ ಮೇಲಕ್ಕೆ ಹಾರಿಸಿದಳಂತೆ. ಹೀಗಾಗಿ ದೇವಿಯು ಹಾರಿಸಿದ ರುಂಡದ ಪ್ರತೀಕವಾಗಿ ಇಲ್ಲಿ ಅನ್ನದ ಬುತ್ತಿ ಉಂಡೆಗಳನ್ನ ಹಾರಿಸಲಾಗುತ್ತೆ. ಇನ್ನು ದೇಗುಲದಿಂದ ತುಸು ದೂರದ ಜಾಗದಲ್ಲಿ ಭೀಮರತಿ ಮತ್ತು ಖಡ್ಗ ತೀರ್ಥವೆಂಬ ಹೊಂಡಗಳಿದ್ದು, ಈ ಹೊಂಡಗಳ ಪಕ್ಕದಲ್ಲಿ ಇರುವ ಬೆಟ್ಟದ ಮೇಲೆ ಕಾಳಿಕಾ ಮಾತೆಯ ಹೆಜ್ಜೆಯ ಗುರುತುಗಳು ಇವೆ. ತಾಯಿಯು ರಾಕ್ಷಸರನ್ನ ಸಂಹಾರ ಮಾಡುವ ಸಂದರ್ಭದಲ್ಲಿ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹಾರಿದ ವೇಳೆ ಈ ಹೆಜ್ಜೆ ಗುರುತುಗಳು ಮೂಡಿವೆ ಅನ್ನೋದು ಈ ದೇವಿಯ ಭಕ್ತರ ನಂಬಿಕೆಯಾಗಿದೆ. ಸಮಯದಲ್ಲಂತೂ ಈ ದೇವಿಗೆ 9 ದಿನಗಳು ಒಂದೊಂದು ಬಗೆಯ ಅಲಂಕಾರವನ್ನ ಮಾಡಲಾಗುತ್ತೆ.
ಆ ಸಮಯದಲ್ಲಿ ಸರ್ವಾಭರಣ ಭೂಷಿತಳಾದ ಅಮ್ಮನನ್ನ ನೋಡೋದೇ ಪೂರ್ವ ಜನ್ಮದ ಪುಣ್ಯವಾಗಿದೆ. ಭಕ್ತರು ಬೇಡಿದ ವರಗಳನ್ನ ಕರುಣಿಸುವ ಈ ಜಗನ್ಮಾತೆಯನ್ನ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ, ಮಹಾಭಿಷೇಕ, ಸಂಕಲ್ಪ ಪೂಜೆ, ಸಹಸ್ರನಾಮಾರ್ಚನೆ, ಅಲಂಕಾರ ಸೇವೆ, ತೊಟ್ಟಿಲು ಸೇವೆಗಳನ್ನ ಮಾಡಿಸಬಹುದಾಗಿದೆ. ಪುರಾಣ ಪ್ರಸಿದ್ಧವಾದ ಕಾಳಿಕಾ ಮಾತೆಯ ಈ ದೇವಾಲಯವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿರಸಂಗಿ ಎಂಬ ಪುಟ್ಟ ಗ್ರಾಮದಲ್ಲಿದ್ದು, ಈ ಆಲಯವು ಬೆಂಗಳೂರಿನಿಂದ 505 ಕಿಲೋಮೀಟರ್, ಮಂಗಳೂರಿನಿಂದ 423 ಕಿಲೋಮೀಟರ್, ಶಿವಮೊಗ್ಗದಿಂದ 259 ಕಿಲೋಮೀಟರ್, ಧಾರವಾಡದಿಂದ 42 ಕಿಲೋಮೀಟರ್, ಬೆಳಗಾವಿಯಿಂದ 85 ಕಿಲೋಮೀಟರ್ ದೂರದಲ್ಲಿದೆ. ಸವದತ್ತಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಸವದತ್ತಿಯಿಂದ ಬಾಡಿಗೆ ವಾಹನ ಮಾಡಿಸಿಕೊಂಡು ಸುಲಭವಾಗಿ ಈ ದೇಗುಲಕ್ಕೆ ತಲುಪಬಹುದಾಗಿದೆ. ಸಾಧ್ಯವಾದರೆ ಸವದತ್ತಿಗೆ ಹೋದಾಗ ತಪ್ಪದೆ ಕಾಳಿಕಾದೇವಿ ನೆಲೆ ನಿಂತ ಈ ಸ್ಥಳಕ್ಕೂ ಭೇಟಿ ನೀಡಿ ಕಾಳಿಕಾ ಮಾತೆಯ ಕೃಪಾ ಕಟಾಕ್ಷವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirecannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.